ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರನ್ಯಾ ಮಲತಂದೆ ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ಗೂ ಕೂಡ ಸಂಕಷ್ಟ ಕಾದಿದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಈಗಾಗಲೇ ರಾಜ್ಯ ಸರ್ಕಾರ ಇವರ ವಿರುದ್ಧವೂ ಕೂಡ ತನಿಖೆಗೆ ಸೂಚನೆ ನೀಡಿದೆ, ಆದೇಶವನ್ನ ಮಾಡಿದೆ. ಅಲ್ಲಿಗೆ ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ ತನಿಖೆಯನ್ನ ಎದುರಿಸಬೇಕು. ತನಿಖಾಧಿಕಾರಿಯನ್ನ ಈಗಾಗಲೇ ರಾಜ್ಯ ಸರ್ಕಾರ ನೇಮಿಸಿದೆ ತನಿಖೆಯನ್ನ ನಡೆಸೋದಕ್ಕಾಗಿ. ಏರ್ಪೋರ್ಟ್ ಅಲ್ಲಿ ರನ್ಯಾಗೆ ಪ್ರೋಟೋಕಾಲ್ ವ್ಯವಸ್ಥೆ, ಮಗಳಿಗೆ ರಾಮಚಂದ್ರ ರಾವ್ ಅವರ ಸಹಾಯದ ಅನುಮಾನ, ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ ವಿರುದ್ಧ ತನಿಖೆ ನಡೆಸೋದಕ್ಕೆ ರಾಜ್ಯ ಸರ್ಕಾರ ಆದೇಶವನ್ನ ಮಾಡಿದೆ. ಅಲ್ಲದೆ ತನಿಖಾಧಿಕಾರಿಯನ್ನು ಕೂಡ ಈಗಾಗಲೇ ರಾಜ್ಯ ಸರ್ಕಾರ ನೇಮಿಸಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ವಿಜಯ್. ಈಗ ನೇರ ಸಂಪರ್ಕದಲ್ಲಿ ವಿಜಯ್, ಗಮನಿಸ್ತಾ ಇದ್ದೀವಿ ರಾಮಚಂದ್ರ ರಾವ್ ವಿರುದ್ಧವೂ ಕೂಡ ತನಿಖೆ, ಜೊತೆಗೆ ಈ ರನ್ಯಾ ರಾವ್ ಕೇಸ್ ಹಲವು ರೀತಿಯ ಆಯಾಮಗಳನ್ನ ಪಡೆದುಕೊಳ್ತಾ ಇರೋದು. ಸರ್ಕಾರದ ಮಟ್ಟದಲ್ಲಿಯೂ ಕೂಡ ಈಗಾಗಲೇ ಸೆಷನ್ ಅಲ್ಲಿಯೂ ಕೂಡ ಚರ್ಚೆ ಆಗುವಷ್ಟರ ಮಟ್ಟಿಗೆ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಪಕ್ಷ ಮತ್ತು ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಮತ್ತು ಮುಜುಗರಕ್ಕೆ ಕಾರಣ ಆಗಿರುವಂತಹ ರನ್ಯಾ ರಾವ್ ಪ್ರಕರಣ ಏನಿದೆ ಅಂದರೆ ಅವರು ಸ್ಮಗ್ಲಿಂಗ್ ವಿಚಾರ ಸಂಬಂಧಪಟ್ಟಂತೆ, ಆದರೆ ಸರ್ಕಾರದ ಪಾತ್ರ ಇದೆ ಇಲ್ಲ ಅನ್ನೋದು ಸೆಕೆಂಡ್ರಿ. ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಆರೋಪ ಪ್ರತ್ಯಾರೋಪ ಅದು ಒಂದು ರೀತಿಯಲ್ಲಿ ರಾಜಕೀಯ ಸ್ವರೂಪ ತೆಗೆದುಕೊಂಡಿರುತ್ತದೆ. ಆದರೆ ರನ್ಯಾ ರಾವ್ ಏನು ಆರೋಪಿ, ಬಂಧಿತ ಆರೋಪಿ ರನ್ಯಾ ರಾವ್ ಅವರು ಬೆಂಗಳೂರಿನ ವಿಮಾನ ನಿಲ್ದಾಣದಿಂದ ಹೊರಗಡೆ ಬರಬೇಕಾದ್ರೆ ಪ್ರೋಟೋಕಾಲ್ ವ್ಯವಸ್ಥೆ ಮಾಡಿಕೊಟ್ಟಿರೋ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ ಉಂಟಾಗಿರುವಂಥದ್ದು. ಅದರ ಜೊತೆಗೆ ಅವರ ತಂದೆ ಐಪಿಎಸ್ ಅಧಿಕಾರಿ ಇರುವಂಥದ್ದು, ಅಧಿಕಾರಿ ದುರ್ಬಳಕೆ ಸಂಬಂಧಪಟ್ಟಂತೆ ಕೂಡ ಪ್ರತಿಪಕ್ಷಗಳು ಆರೋಪ ಮಾಡ್ತಾ ಇರುವಂಥದ್ದು ರಾಷ್ಟ್ರ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು. ನೇರವಾಗಿ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದಕ್ಕೆ ಉತ್ತರ ಕೊಡಬೇಕಂತ ಸದನದಲ್ಲಿ ಪ್ರಸ್ತಾಪ ಆದ ಹಿನ್ನೆಲೆಯಲ್ಲಿ ಕೂಡಲೇ ಎಚ್ಚೆತ್ತುಕೊಂಡಂತ ಸರ್ಕಾರಿಗೆ ಆದೇಶವನ್ನು ಮಾಡಿರುವಂಥದ್ದು. ಹಿರಿಯ IAS ಅಧಿಕಾರಿ ಗೌರವ್ ಗುಪ್ತಾ ಅವರನ್ನ ಈ ಒಂದು ತನಿಖೆಗೆ ಏನು ತನಿಖಾಧಿಕಾರಿಯನ್ನು ನೇಮಕ ಮಾಡಿರುವಂಥದ್ದು. ಒಂದು ವಾರದೊಳಗೆ ವರದಿ ಕೊಡುವಂಥದ್ದು, ಒಂದು ವಾರದಲ್ಲಿ ಈ ಶಿಷ್ಟಾಚಾರ ಉಲ್ಲಂಘನೆ, ಮತ್ತೊಂದು ಕಡೆ ಏನೆಲ್ಲ ಅಧಿಕಾರ ದುರ್ಬಳಕೆ ಆಗಿದೆ ಅದ ವರದಿ ಕೊಡುವಂತೆ. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರನ್ಯಾ ಮಲತಂದೆ ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ಗೂ ಕೂಡ ಸಂಕಷ್ಟ ಕಾದಿದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಈಗಾಗಲೇ ರಾಜ್ಯ ಸರ್ಕಾರ ಇವರ ವಿರುದ್ಧವೂ ಕೂಡ ತನಿಖೆಗೆ ಸೂಚನೆ ನೀಡಿದೆ, ಆದೇಶವನ್ನ ಮಾಡಿದೆ. ಅಲ್ಲಿಗೆ ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ ತನಿಖೆಯನ್ನ ಎದುರಿಸಬೇಕು. ತನಿಖಾಧಿಕಾರಿಯನ್ನ ಈಗಾಗಲೇ ರಾಜ್ಯ ಸರ್ಕಾರ ನೇಮಿಸಿದೆ ತನಿಖೆಯನ್ನ ನಡೆಸೋದಕ್ಕಾಗಿ. ಏರ್ಪೋರ್ಟ್ ಅಲ್ಲಿ ರನ್ಯಾಗೆ ಪ್ರೋಟೋಕಾಲ್ ವ್ಯವಸ್ಥೆ, ಮಗಳಿಗೆ ರಾಮಚಂದ್ರ ರಾವ್ ಅವರ ಸಹಾಯದ ಅನುಮಾನ, ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ ವಿರುದ್ಧ ತನಿಖೆ ನಡೆಸೋದಕ್ಕೆ ರಾಜ್ಯ ಸರ್ಕಾರ ಆದೇಶವನ್ನ ಮಾಡಿದೆ. ಅಲ್ಲದೆ ತನಿಖಾಧಿಕಾರಿಯನ್ನು ಕೂಡ ಈಗಾಗಲೇ ರಾಜ್ಯ ಸರ್ಕಾರ ನೇಮಿಸಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ವಿಜಯ್. ಈಗ ನೇರ ಸಂಪರ್ಕದಲ್ಲಿ ವಿಜಯ್, ಗಮನಿಸ್ತಾ ಇದ್ದೀವಿ ರಾಮಚಂದ್ರ ರಾವ್ ವಿರುದ್ಧವೂ ಕೂಡ ತನಿಖೆ, ಜೊತೆಗೆ ಈ ರನ್ಯಾ ರಾವ್ ಕೇಸ್ ಹಲವು ರೀತಿಯ ಆಯಾಮಗಳನ್ನ ಪಡೆದುಕೊಳ್ತಾ ಇರೋದು. ಸರ್ಕಾರದ ಮಟ್ಟದಲ್ಲಿಯೂ ಕೂಡ ಈಗಾಗಲೇ ಸೆಷನ್ ಅಲ್ಲಿಯೂ ಕೂಡ ಚರ್ಚೆ ಆಗುವಷ್ಟರ ಮಟ್ಟಿಗೆ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಪಕ್ಷ ಮತ್ತು ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಮತ್ತು ಮುಜುಗರಕ್ಕೆ ಕಾರಣ ಆಗಿರುವಂತಹ ರನ್ಯಾ ರಾವ್ ಪ್ರಕರಣ ಏನಿದೆ ಅಂದರೆ ಅವರು ಸ್ಮಗ್ಲಿಂಗ್ ವಿಚಾರ ಸಂಬಂಧಪಟ್ಟಂತೆ, ಆದರೆ ಸರ್ಕಾರದ ಪಾತ್ರ ಇದೆ ಇಲ್ಲ ಅನ್ನೋದು ಸೆಕೆಂಡ್ರಿ. ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಆರೋಪ ಪ್ರತ್ಯಾರೋಪ ಅದು ಒಂದು ರೀತಿಯಲ್ಲಿ ರಾಜಕೀಯ ಸ್ವರೂಪ ತೆಗೆದುಕೊಂಡಿರುವಂಥದ್ದು. ಆದರೆ ರನ್ಯಾ ರಾವ್ ಏನು ಆರೋಪಿ, ಬಂಧಿತ ಆರೋಪಿ ರನ್ಯಾ ರಾವ್ ಅವರು ಬೆಂಗಳೂರಿನ ವಿಮಾನ ನಿಲ್ದಾಣದಿಂದ ಹೊರಗಡೆ ಬರಬೇಕಾದ್ರೆ ಪ್ರೋಟೋಕಾಲ್ ವ್ಯವಸ್ಥೆ ಮಾಡಿಕೊಟ್ಟಿರೋ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ ಉಂಟಾಗಿರುವಂಥದ್ದು. ಅದರ ಜೊತೆಗೆ ಅವರ ತಂದೆ IPS ಅಧಿಕಾರಿ ಇರುವಂಥದ್ದು, ಅಧಿಕಾರಿ ದುರ್ಬಳಕೆ ಸಂಬಂಧಪಟ್ಟಂತೆ ಕೂಡ ಪ್ರತಿಪಕ್ಷಗಳು ಆರೋಪ ಮಾಡ್ತಾ ಇರುವಂಥದ್ದು ರಾಷ್ಟ್ರ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು. ನೇರವಾಗಿ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದಕ್ಕೆ ಉತ್ತರ ಕೊಡಬೇಕಂತ ಸದನದಲ್ಲಿ ಪ್ರಸ್ತಾಪ ಆದ ಹಿನ್ನೆಲೆಯಲ್ಲಿ ಕೂಡಲೇ ಎಚ್ಚೆತ್ತುಕೊಂಡಂತ ಸರ್ಕಾರಿಗೆ ಆದೇಶವನ್ನು ಮಾಡಿರುವಂಥದ್ದು. ಹಿರಿಯ IAS ಅಧಿಕಾರಿ ಗೌರವ್ ಗುಪ್ತಾ ಅವರನ್ನ ಈ ಒಂದು ತನಿಖೆಗೆ ಏನು ತನಿಖಾಧಿಕಾರಿಯನ್ನು ನೇಮಕ ಮಾಡಿರುವಂಥದ್ದು. ಒಂದು ವಾರದೊಳಗೆ ವರದಿ ಕೊಡುವಂಥದ್ದು, ಒಂದು ವಾರದಲ್ಲಿ ಈ ಶಿಷ್ಟಾಚಾರ ಉಲ್ಲಂಘನೆ, ಮತ್ತೊಂದು ಕಡೆ ಏನೆಲ್ಲ ಅಧಿಕಾರ ದುರ್ಬಳಕೆ ಆಗಿದೆ ಅದ ವರದಿ ಕೊಡುವಂತೆ ಈಗ ತನಿಖೆಗೆ ಸರ್ಕಾರ ಆದೇಶ ಮಾಡಿರುವಂಥದ್ದು. ಶ್ರೀಪಾದ್, ಥ್ಯಾಂಕ್ ಯು ವಿಜಯ್ ಮಾಹಿತಿಗಾಗಿ. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರನ್ಯಾ ಮಲತಂದೆ ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ಗೂ ಕೂಡ ಸಂಕಷ್ಟ ಕಾದಿದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಈಗಾಗಲೇ ರಾಜ್ಯ ಸರ್ಕಾರ ಇವರ ವಿರುದ್ಧವೂ ಕೂಡ ತನಿಖೆಗೆ ಸೂಚನೆ ನೀಡಿದೆ, ಆದೇಶವನ್ನ ಮಾಡಿದೆ. ಅಲ್ಲಿಗೆ ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ ತನಿಖೆಯನ್ನ ಎದುರಿಸಬೇಕು. ತನಿಖಾಧಿಕಾರಿಯನ್ನ ಈಗಾಗಲೇ ರಾಜ್ಯ ಸರ್ಕಾರ ನೇಮಿಸಿದೆ
ತನಿಖೆಯನ್ನ ನಡೆಸೋದಕ್ಕಾಗಿ ಏರ್ಪೋರ್ಟ್ ಅಲ್ಲಿ ರನ್ಯಾಗೆ ಪ್ರೋಟೋಕಾಲ್ ವ್ಯವಸ್ಥೆ, ಮಗಳಿಗೆ ರಾಮಚಂದ್ರ ರಾವ್ ಅವರ ಸಹಾಯದ ಅನುಮಾನ, ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು IPS ಅಧಿಕಾರಿ ರಾಮಚಂದ್ರ ರಾವ್ ವಿರುದ್ಧ ತನಿಖೆ ನಡೆಸೋದಕ್ಕೆ ರಾಜ್ಯ ಸರ್ಕಾರ ಆದೇಶವನ್ನ ಮಾಡಿದೆ. ಅಲ್ಲದೆ ತನಿಖಾಧಿಕಾರಿಯನ್ನು ಕೂಡ ಈಗಾಗಲೇ ರಾಜ್ಯ ಸರ್ಕಾರ ನೇಮಿಸಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ವಿಜಯ್. ಈಗ ನೇರ ಸಂಪರ್ಕದಲ್ಲಿ ವಿಜಯ್, ಗಮನಿಸ್ತಾ ಇದ್ದೀವಿ ರಾಮಚಂದ್ರ ರಾವ್ ವಿರುದ್ಧವೂ ಕೂಡ ತನಿಖೆ, ಜೊತೆಗೆ ಈ ರನ್ಯಾ ರಾವ್ ಕೇಸ್ ಹಲವು ರೀತಿಯ ಆಯಾಮಗಳನ್ನ ಪಡೆದುಕೊಳ್ತಾ ಇರೋದು. ಸರ್ಕಾರದ ಮಟ್ಟದಲ್ಲಿಯೂ ಕೂಡ ಈಗಾಗಲೇ ಸೆಷನ್ ಅಲ್ಲಿಯೂ ಕೂಡ ಚರ್ಚೆ ಆಗುವಷ್ಟರ ಮಟ್ಟಿಗೆ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಪಕ್ಷ ಮತ್ತು ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಮತ್ತು ಮುಜುಗರಕ್ಕೆ ಕಾರಣ ಆಗಿರುವಂತಹ ರನ್ಯಾ ರಾವ್ ಪ್ರಕರಣ ಏನಿದೆ ಅಂದರೆ ಅವರು ಸ್ಮಗ್ಲಿಂಗ್ ವಿಚಾರ ಸಂಬಂಧಪಟ್ಟಂತೆ, ಆದರೆ ಸರ್ಕಾರದ ಪಾತ್ರ ಇದೆ ಇಲ್ಲ ಅನ್ನೋದು ಸೆಕೆಂಡ್ರಿ. ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಆರೋಪ ಪ್ರತ್ಯಾರೋಪ ಅದು ಒಂದು ರೀತಿಯಲ್ಲಿ ರಾಜಕೀಯ ಸ್ವರೂಪ ತೆಗೆದುಕೊಂಡಿರುವಂಥದ್ದು. ಆದರೆ ರನ್ಯಾ ರಾವ್ ಏನು ಬಂಧಿತ ಆರೋಪಿ ರನ್ಯಾ ರಾವ್ ಅವರು ಬೆಂಗಳೂರಿನ ವಿಮಾನ ನಿಲ್ದಾಣದಿಂದ ಹೊರಗಡೆ ಬರಬೇಕಾದ್ರೆ ಪ್ರೋಟೋಕಾಲ್ ವ್ಯವಸ್ಥೆ ಮಾಡಿಕೊಟ್ಟಿರೋ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ ಉಂಟಾಗಿರುವಂಥದ್ದು. ಅದರ ಜೊತೆಗೆ ಅವರ ತಂದೆ IPS ಅಧಿಕಾರಿ ಇರುವಂಥದ್ದು, ಅಧಿಕಾರ ದುರ್ಬಳಕೆ ಸಂಬಂಧಪಟ್ಟಂತೆ ಕೂಡ ಪ್ರತಿಪಕ್ಷಗಳು ಆರೋಪ ಮಾಡ್ತಾ ಇರುವಂಥದ್ದು ರಾಷ್ಟ್ರ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು. ನೇರವಾಗಿ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದಕ್ಕೆ ಉತ್ತರ ಕೊಡಬೇಕಂತ ಸದನದಲ್ಲಿ ಪ್ರಸ್ತಾಪ ಆದ ಹಿನ್ನೆಲೆಯಲ್ಲಿ ಕೂಡಲೇ ಎಚ್ಚೆತ್ತುಕೊಂಡಂತ ಸರ್ಕಾರ ಈಗ ಆದೇಶವನ್ನು ಮಾಡಿರುವಂಥದ್ದು. ಹಿರಿಯ IAS ಅಧಿಕಾರಿ ಗೌರವ್ ಗುಪ್ತಾ ಅವರನ್ನ ಈ ಒಂದು ತನಿಖೆಗೆ ಏನು ತನಿಖಾಧಿಕಾರಿಯನ್ನು ನೇಮಕ ಮಾಡಿರುವಂಥದ್ದು. ಒಂದು ವಾರದೊಳಗೆ ವರದಿ ಕೊಡುವಂಥದ್ದು, ಒಂದು ವಾರದಲ್ಲಿ ಈ ಶಿಷ್ಟಾಚಾರ ಉಲ್ಲಂಘನೆ ಮತ್ತೊಂದು ಕಡೆ ಏನೆಲ್ಲ ಅಧಿಕಾರ ದುರ್ಬಳಕೆ ಆಗಿದೆ ಅದು ವರದಿ ಕೊಡುವಂತೆ ಈಗ ತನಿಖೆಗೆ ಸರ್ಕಾರ ಆದೇಶ ಮಾಡಿರುವಂಥದ್ದು. ಶ್ರೀಪಾದ್, ಥ್ಯಾಂಕ್ ಯು ವಿಜಯ್ ಮಾಹಿತಿಗಾಗಿ. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರನ್ಯಾ ಮಲತಂದೆ IPS ಅಧಿಕಾರಿ ರಾಮಚಂದ್ರ ರಾವ್ಗೂ ಕೂಡ ಸಂಕಷ್ಟ ಕಾದಿದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಈಗಾಗಲೇ ರಾಜ್ಯ ಸರ್ಕಾರ ಇವರ ವಿರುದ್ಧವೂ ಕೂಡ ತನಿಖೆಗೆ ಸೂಚನೆ ನೀಡಿದೆ, ಆದೇಶವನ್ನ ಮಾಡಿದೆ. ಅಲ್ಲಿಗೆ IPS ಅಧಿಕಾರಿ ರಾಮಚಂದ್ರ ರಾವ್ ತನಿಖೆಯನ್ನ ಎದುರಿಸಬೇಕು. ತನಿಖಾಧಿಕಾರಿಯನ್ನ ಈಗಾಗಲೇ ರಾಜ್ಯ ಸರ್ಕಾರ ನೇಮಿಸಿದೆ. ತನಿಖೆಯನ್ನ ನಡೆಸೋದಕ್ಕಾಗಿ ಏರ್ಪೋರ್ಟ್ ಅಲ್ಲಿ ರನ್ಯಾಗೆ ಪ್ರೋಟೋಕಾಲ್ ವ್ಯವಸ್ಥೆ, ಮಗಳಿಗೆ ರಾಮಚಂದ್ರ ರಾವ್ ಅವರ ಸಹಾಯದ ಅನುಮಾನ, ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು IPS ಅಧಿಕಾರಿ ರಾಮಚಂದ್ರ ರಾವ್ ವಿರುದ್ಧ ತನಿಖೆ ನಡೆಸೋದಕ್ಕೆ ರಾಜ್ಯ ಸರ್ಕಾರ ಆದೇಶವನ್ನ ಮಾಡಿದೆ. ಅಲ್ಲದೆ ತನಿಖಾಧಿಕಾರಿಯನ್ನು ಕೂಡ ಈಗಾಗಲೇ ರಾಜ್ಯ ಸರ್ಕಾರ ನೇಮಿಸಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ವಿಜಯ್. ಈಗ ನೇರ ಸಂಪರ್ಕದಲ್ಲಿ ವಿಜಯ್, ಗಮನಿಸ್ತಾ ಇದ್ದೀವಿ ರಾಮಚಂದ್ರ ರಾವ್ ವಿರುದ್ಧವೂ ಕೂಡ ತನಿಖೆ, ಜೊತೆಗೆ ಈ ರನ್ಯಾ ರಾವ್ ಕೇಸ್ ಹಲವು ರೀತಿಯ ಆಯಾಮಗಳನ್ನ ಪಡೆದುಕೊಳ್ತಾ ಇರೋದು. ಸರ್ಕಾರದ ಮಟ್ಟದಲ್ಲಿಯೂ ಕೂಡ ಈಗಾಗಲೇ ಸೆಷನ್ ಅಲ್ಲಿಯೂ ಕೂಡ ಚರ್ಚೆ ಆಗುವಷ್ಟರ ಮಟ್ಟಿಗೆ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಪಕ್ಷ ಮತ್ತು ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಮತ್ತು ಮುಜುಗರಕ್ಕೆ ಕಾರಣ ಆಗಿರುವಂತಹ ರನ್ಯಾ ರಾವ್ ಪ್ರಕರಣ ಏನಿದೆ ಅಂದರೆ ಅವರು ಸ್ಮಗ್ಲಿಂಗ್ ವಿಚಾರ ಸಂಬಂಧಪಟ್ಟಂತೆ, ಆದರೆ ಸರ್ಕಾರದ ಪಾತ್ರ ಇದೆ ಇಲ್ಲ ಅನ್ನೋದು ಸೆಕೆಂಡ್ರಿ. ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಆರೋಪ ಪ್ರತ್ಯಾರೋಪ ಅದು ಒಂದು ರೀತಿಯಲ್ಲಿ ರಾಜಕೀಯ ಸ್ವರೂಪ ತೆಗೆದುಕೊಂಡಿರುವಂಥದ್ದು. ಆದರೆ ರನ್ಯಾ ರಾವ್ ಏನು ಬಂಧಿತ ಆರೋಪಿ ರನ್ಯಾ ರಾವ್ ಅವರು ಬೆಂಗಳೂರಿನ ವಿಮಾನ ನಿಲ್ದಾಣದಿಂದ ಹೊರಗಡೆ ಬರಬೇಕಾದ್ರೆ ಪ್ರೋಟೋಕಾಲ್ ವ್ಯವಸ್ಥೆ ಮಾಡಿಕೊಟ್ಟಿರೋ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ ಉಂಟಾಗಿರುವಂಥದ್ದು. ಅದರ ಜೊತೆಗೆ ಅವರ ತಂದೆ IPS ಅಧಿಕಾರಿ ಇರುವಂಥದ್ದು, ಅಧಿಕಾರ ದುರ್ಬಳಕೆ ಸಂಬಂಧಪಟ್ಟಂತೆ ಕೂಡ ಪ್ರತಿಪಕ್ಷಗಳು ಆರೋಪ ಮಾಡ್ತಾ ಇರುವಂಥದ್ದು ರಾಷ್ಟ್ರ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು. ನೇರವಾಗಿ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದಕ್ಕೆ ಉತ್ತರ ಕೊಡಬೇಕಂತ ಸದನದಲ್ಲಿ ಪ್ರಸ್ತಾಪ ಆದ ಹಿನ್ನೆಲೆಯಲ್ಲಿ ಕೂಡಲೇ